ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇದು ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು. ಯಾಕೆಂದರೆ ಮೊನ್ನೆಯಷ್ಟೇ ಶನಿ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿ 11ನೇ ಮನೆ, ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವಂಥ 11ನೇ ಮನೆಗೆ ಶನಿ ಪ್ರವೇಶ ಆಗಿರುವಂಥದ್ದು. ಅದಾಗಿ ಕೇವಲ 1.5 ತಿಂಗಳಿಗೆ ಗುರು ಕೂಡ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿ 2ನೇ ಮನೆಗೆ, ಧನಸ್ಥಾನ, ಪೂರ್ಣ ಪ್ರಮಾಣದ ಶುಭ ಫಲಗಳನ್ನು ಕೊಡುವಂತಹ ಸ್ಥಳ ಅದು ಅಂತ ಹೇಳ್ಬೋದು. ಅಂಥ ಮನೆಗೆ ಹೋಗ್ತಾ ಇರೋದ್ರಿಂದ ನಿಮಗೆ ಹಣಕಾಸಿನ ಅನುಕೂಲ ಆಗುತ್ತೆ. 2ನೇ ಮನೆ ತುಂಬ ಇಂಪಾರ್ಟೆಂಟ್ ಹೌಸ್ ರೀ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಕುಟುಂಬ ಸ್ಥಾನ ಅಂತ ಕರಿತೀವಿ, ಅದನ್ನು ಧನಸ್ಥಾನ ಅಂತ ಕರಿತೀವಿ, ವಾಕ್ಸ್ಥಾನ ಅಂತ ಹೇಳ್ತೀವಿ. ನೀವೇನಾದರೂ ಕಮ್ಯುನಿಕೇಟ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದರೆ, ಒಂದು ಗುರುವಿನ ಪೊಸಿಷನಲ್ಲಿದ್ದರೆ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಿಮ್ಮ ಹಣದ ಹರಿವು ಚೆನ್ನಾಗಾಗುತ್ತೆ. ಹಾಗೆಯೇ ನಿಮಗೆ ಕುಟುಂಬದಲ್ಲಿ ಕೂಡ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಏನಾದರೂ ಮನಸ್ತಾಪಗಳು ಬರ್ತಾ ಇದೆ, ಕಿರಿಕಿರಿಗಳಾಗ್ತಾ ಇದೆ ಅಂದರೆ ನೀವು ಈ ಸಮಯದಲ್ಲಿ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಮಾತಾಡಿ ಬಗೆಹರಿಸ್ಕೊಳ್ಳುವಂಥದ್ದು. ಬೇರೆ ಏನು ಬೇಕಾಗಿಲ್ಲ, ಕೋರ್ಟ್ ಕಚೇರಿ ಅಂತ ಹೋಗೋದು ಬೇಕಾಗಿಲ್ಲ. ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಪ್ರಾಬ್ಲಮ್ ಬರ್ತಾ ಇದೆಯಾ, ಕೂತ್ಕೊಂಡು ಮಾತಾಡಿ. ವೃಷಭ ರಾಶಿಯವರು ಈ ಸಮಯದಲ್ಲಿ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ.